ಬಿಡದಿ ಟೌನ್ಶಿಪ್ಗೆ ರೈತರು ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದರೆ ವಾಸ್ತವ ಏನಿದೆ ಅನ್ನೋದನ್ನು ನಾವಿವತ್ತು ರೈತರನ್ನೇ ಮಾತನಾಡಿಸಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಸದ್ಯ ನಾನು ಈಗ ಬೈರಮಂಗಲದಲ್ಲಿದ್ದೇನೆ. ಜಮೀನು ಎಷ್ಟಿದೆ, ಜೊತೆಗೆ ಏನೇನು ಬೆಳಿತೀರಿ? ಸರ್, ನಮ್ಮದು 2 ಎಕರೆ ಇದೆ ಜಮೀನು. ವ್ಯವಸಾಯ ಮಾಡಿಕೊಂಡು ಮಾಮೂಲಿ ಹೈನುಗಾರಿಕೆ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದೀವಿ. ನಮಗೆ ಈ 2.5 ಕೋಟಿನೂ ಬೇಕಿಲ್ಲ. ನಮಗೆ ತಿಂಗ್ಳಿಗೆ ಆಗುವಷ್ಟು ಎಚ್ಚೆತ್ತವಾಗಿ ದುಡ್ಕೊಂಡು ಆರಾಮಾಗಿದ್ದೀವಿ. ಏನು ನಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ನಾವು ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿ ಕೊಡೋಕ್ಕೆ ರೆಡಿ ಇಲ್ಲ. ನಮ್ಮದು ಒಳ್ಳೆ ಕೃಷಿ ಭೂಮಿ, ಏನು ಫಲವತ್ತಾದ ಭೂಮಿ, ನೀರಾವರಿ ಇದೆ, ನೆಮ್ಮದಿಯಾಗಿದ್ದೀವಿ. ಹೈನುಗಾರಿಕೆಯಲ್ಲಿ ಒಳ್ಳೆ ಹಾಲುಗಳು ಹಾಕ್ಕೊಂಡು ನೆಮ್ಮದಿಯಾಗಿದ್ದೀವಿ. ಇವರು ನಮ್ಮನ್ನು ಏನು ಅಭಿವೃದ್ಧಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಮಗೆ ಈ ಯೋಜನೆ ನಮಗೆ ಇಷ್ಟ ಇಲ್ಲ. ರೈತರನ್ನು ಒಕ್ಕಲೆಬ್ಸೋವಂಥ ಯೋಜನೆ ಇದು ಏನು ಸೈಟ್ಗಳು ಮಾಡಿಬಿಟ್ಟು ರೈತರನ್ನ ಪಾರ್ಟ್ನರ್ಶಿಪ್ಟಾಗಿ ಮಾಡ್ಕೊಳ್ತೀವಿ ಅಂತ ನಾವು ಸೈಟ್ ತಗೊಂಡು ಏನು ಮಾಡೋಣ ಆಮೇಲೆ ಅಲ್ವಾ? ಮನೇನೂ ಕಟ್ಟೋಕ್ಕಾಗಲ್ಲ ಸೈಡಲ್ಲೇ. ದುಡ್ಡು ಬೇಡವಾ ಮನೆ ಕಟ್ಟೋಕ್ಕಾಗ? ಪಾರ್ಟ್ನರ್ಶಿಪ್ಟಾಗಿ ತಗೊಳ್ತಾರೆ. 1 ಎಕರೆ ಅರ್ಧ ಎಕರೆ ಇರೋರು ಏನು ಮಾಡ್ತಾರೆ? ಈಗ ಜಮೀನು ಇಲ್ಲದೆ ಹೋದವರು 4,000 ಜನ ಇದ್ದಾರೆ. ಶಿವಕುಮಾರ್ ಸಾಹೇಬ್ರಿಗೆ ಹೇಳ್ತೀನಿ, 4,000 ಜನಕ್ಕೆ ಏನಪ್ಪ ಮಾಡ್ತೀಯಾ? ಅವರು ಹೈನುಗಾರಿಕೆಯಲ್ಲೇ ಅವಲಂಬಿತವಾಗವರಲ್ಲ. ಅವ್ರ ಜೀವನ ಏನು, ಮುಂದಿನ ಸ್ಥಿತಿಗತಿ ಏನು, ಅದನ್ನೆಲ್ಲ ಲೆಕ್ಕ ಇಲ್ಲ. ಏನೋ 2.5 ಕೋಟಿ ಕೊಟ್ಬಿಡ್ತೀನಿ, 2.5 ಕೋಟಿ ಕೊಟ್ಬಿಡ್ತೀನಿ. ಜನ ಅಂದಮೇಲೆ ಪ್ರಜಾಪ್ರಭುತ್ವದಲ್ಲಿ ಒಂದೇ ಥರ ನೋಡಬೇಕು. ಭೂಮಿ ಇರೋದು ಒಬ್ಬನ್ನೇ ಒಂಥರ ನೋಡೋದು, ಭೂಮಿ ಇಲ್ಲದೆ ಹೋದು. ಈಗ ಅವ್ರ ಸ್ಥಿತಿಗತಿಗಳು, ಈಗ ನಮ್ಮದ್ರಲ್ಲಿ ಒಂದು ಅರ್ಧ ಎಕರೆಲಿ ಯಾರೋ ಹುಲ್ಲಾಕೊಂಡಿದ್ದಾರೆ, ಹೊಸ ಮೇಯಿಸ್ಕೊಂಡು ಜೀವನ ಮಾಡ್ತಾಯಿದ್ದಾನೆ. 1 ಲಕ್ಷ ಪೇಮೆಂಟ್ ತಗೊಳ್ತಾನೆ ಸರ್ 15 ದಿನಕ್ಕೇನೆ. ಅವನ ಸ್ಥಿತಿ ಏನಾಗಬೇಕು? ಅಲ್ಲ, ಭಾಗದ ಮಕ್ಕಳ ಭವಿಷ್ಯಕ್ಕಾಗಿ ನಾನು ಈ ಯೋಜನೆ ಮಾಡ್ತಿದ್ದೇನೆ ಅಂತ CM ಹೇಳ್ತಿರೋದು. ಈ ಭಾಗದ ಮಕ್ಕಳದ ಭವಿಷ್ಯ ಅಲ್ಲ, ಸರ್ವನಾಶ ಮಾಡೋಕ್ಕೆ ಈ ಯೋಜನೆ ಮಾಡ್ತಾ ಇರೋದು. ಆಮೇಲೆ ಈ ಭಾಗದ ನಾನೇ ಅವತ್ತಿಂದ ಮಾತಾಡಿರಲಿಲ್ಲ ನಾನು. ಸ್ವಲ್ಪ ಇವರು ನಮ್ಮ ಮಾಗಡಿ ಬಾಲಕೃಷ್ಣಣ್ಣವರು ನೆನ್ನೇನು ಸ್ವಲ್ಪ ಮಾತಾಡಿದ್ದಾರೆ. ಕೃಷ್ಣಣ್ಣ ಎಲ್ಲಿದ್ದಿ, ಬಾರಣ ಇಲ್ಲಿಗೆ ಬಂದು ನೀನು ಒಂದಿನ. ಬೇಡ ಬಾ, DC ಬರಲಿಲ್ಲ, ಸರ್ಕಾರದ ಪ್ರತಿನಿಧಿ ಒಬ್ಬರು ಬರಲಿಲ್ಲ. ಹಳ್ಳಿಗೆ ವಿಲೇಜ್ ವಾರು ಭೂಮಿ ಕೊಡ್ತೀರಾ, ಕೊಡಲ್ವಾ? ಕಾನೂನು ಚೌಕಟ್ಟಲ್ಲಿ ಯಾರಾದರೂ ಗೌರ್ಮೆಂಟ್ ಅಧಿಕಾರಿಗಳು ಬಂದು ಗ್ರಾಮವಾರ ಮಾಡಬೇಕಾಗಿತ್ತು, ಅದನ್ನೂ ಮಾಡಿಲ್ಲ. ಆಗ ನಾವು ಕಳಿಸ್ತಂಥ ಬಾಲಕೃಷ್ಣಣ್ಣ ಅವರೇ ಒಂದು ಗ್ರಾಮಕ್ಕೆ ಬಂದು, ನೋಡ್ರಪ್ಪ ನಿಮ್ಮ ಭೂಮಿ ಅಕ್ವೈರ್ ಆಯ್ತಾ ಇದೆ, ಏನು ಮಾಡೋಣ, ಏನು ಸ್ಥಿತಿ ಏನು ಅಂತ ಒಂದು ಹಳ್ಳಿಗೆ ಬಂದು, ಯಾವುದಾದ್ರು ಒಂದು ಹಳ್ಳಿಗೆ ಬಂದು ನಾನು ಹೇಳಿದ್ದೀನಿ ಅಂತ ನೀನು ಎದೆ ತಟ್ಕೊಂಡು ನೀನು ಹೇಳ್ಬಿಟ್ರೆ ನೀನು ಕರೆಕ್ಟಾಗಿ ಮಾಗಡಿ ಶಾಸಕ. ನೀನು 26 ಊರಲ್ಲಿ ನಾನು ಪ್ರತಿ ರೈತರ ಹತ್ರನೂ ಗ್ರಾಮವಾರ ಹೋಗಿ ಮಾತಾಡಿದ್ದೀನಿ, ರೈತರ ಹತ್ರ ಅಭಿಪ್ರಾಯ ತಗೊಂಡಿದ್ದೀನಿ ಅಂತ ನೀನು ಎದೆ ತಟ್ಕೊಂಡು ಹೇಳು. ಅವತ್ತು ನೀನು ಮಾಗಡಿ ಬಾಲಕೃಷ್ಣ. ಇಲ್ಲ ಅಂದರೆ ನೀನು ಯಾವ ಕೃಷ್ಣನೋ ನಮಗೆ ಮುಂದೆ ಜನ ತೀರ್ಮಾನ ಕೊಡ್ತಾರೆ. ನಾವು ಪ್ರಾಣವನ್ನು ಬೇಕಾದರೂ ಬಿಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸರ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬಿಡದಿ. ಬಿಡದಿ ಟೌನ್ಶಿಪ್ಗೆ ರೈತರು ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದರೆ ವಾಸ್ತವ ಏನಿದೆ ಅನ್ನೋದನ್ನು ನಾವಿವತ್ತು ರೈತರನ್ನೇ ಮಾತನಾಡಿಸಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಸದ್ಯ ನಾನು ಈಗ ಬೈರಮಂಗಲದಲ್ಲಿದ್ದೇನೆ. ಜಮೀನು ಎಷ್ಟಿದೆ, ಜೊತೆಗೆ ಏನೇನು ಬೆಳಿತೀರಿ? ಸರ್, ನಮ್ಮದು 2 ಎಕರೆ ಇದೆ ಜಮೀನು. ವ್ಯವಸಾಯ ಮಾಡಿಕೊಂಡು ಮಾಮೂಲಿ ಹೈನುಗಾರಿಕೆ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದೀವಿ. ನಮಗೆ ಈ 2.5 ಕೋಟಿನೂ ಬೇಕಿಲ್ಲ. ನಮಗೆ ತಿಂಗ್ಳಿಗೆ ಆಗುವಷ್ಟು ಎಚ್ಚೆತ್ತವಾಗಿ ದುಡ್ಕೊಂಡು ಆರಾಮಾಗಿದ್ದೀವಿ. ಏನು ನಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ನಾವು ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿ ಕೊಡೋಕ್ಕೆ ರೆಡಿ ಇಲ್ಲ. ನಮ್ಮದು ಒಳ್ಳೆ ಕೃಷಿ ಭೂಮಿ, ಏನು ಫಲವತ್ತಾದ ಭೂಮಿ, ನೀರಾವರಿ ಇದೆ, ನೆಮ್ಮದಿಯಾಗಿದ್ದೀವಿ. ಹೈನುಗಾರಿಕೆಯಲ್ಲಿ ಒಳ್ಳೆ ಹಾಲುಗಳು ಹಾಕ್ಕೊಂಡು ನೆಮ್ಮದಿಯಾಗಿದ್ದೀವಿ. ಇವರು ನಮ್ಮನ್ನು ಏನು ಅಭಿವೃದ್ಧಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಮಗೆ ಈ ಯೋಜನೆ ನಮಗೆ ಇಷ್ಟ ಇಲ್ಲ. ರೈತರನ್ನು ಒಕ್ಕಲೆಬ್ಸೋವಂಥ ಯೋಜನೆ ಇದು ಏನು ಸೈಟ್ಗಳು ಮಾಡಿಬಿಟ್ಟು ರೈತರನ್ನ ಪಾರ್ಟ್ನರ್ಶಿಪ್ಟಾಗಿ ಮಾಡ್ಕೊಳ್ತೀವಿ ಅಂತ ನಾವು ಸೈಟ್ ತಗೊಂಡು ಏನು ಮಾಡೋಣ ಆಮೇಲೆ ಅಲ್ವಾ? ಮನೇನೂ ಕಟ್ಟೋಕ್ಕಾಗಲ್ಲ ಸೈಡಲ್ಲೇ. ದುಡ್ಡು ಬೇಡವಾ ಮನೆ ಕಟ್ಟೋಕ್ಕಾಗ? ಪಾರ್ಟ್ನರ್ಶಿಪ್ಟಾಗಿ ತಗೊಳ್ತಾರೆ. 1 ಎಕರೆ ಅರ್ಧ ಎಕರೆ ಇರೋರು ಏನು ಮಾಡ್ತಾರೆ? ಈಗ ಜಮೀನು ಇಲ್ಲದೆ ಹೋದವರು 4,000 ಜನ ಇದ್ದಾರೆ. ಶಿವಕುಮಾರ್ ಸಾಹೇಬ್ರಿಗೆ ಹೇಳ್ತೀನಿ, 4,000 ಜನಕ್ಕೆ ಏನಪ್ಪ ಮಾಡ್ತೀಯಾ? ಅವರು ಹೈನುಗಾರಿಕೆಯಲ್ಲೇ ಅವಲಂಬಿತವಾಗವರಲ್ಲ. ಅವ್ರ ಜೀವನ ಏನು, ಮುಂದಿನ ಸ್ಥಿತಿಗತಿ ಏನು, ಅದನ್ನೆಲ್ಲ ಲೆಕ್ಕ ಇಲ್ಲ. ಏನೋ 2.5 ಕೋಟಿ ಕೊಟ್ಬಿಡ್ತೀನಿ, 2.5 ಕೋಟಿ ಕೊಟ್ಬಿಡ್ತೀನಿ. ಜನ ಅಂದಮೇಲೆ ಪ್ರಜಾಪ್ರಭುತ್ವದಲ್ಲಿ ಒಂದೇ ಥರ ನೋಡಬೇಕು. ಭೂಮಿ ಇರೋದು ಒಬ್ಬನ್ನೇ ಒಂಥರ ನೋಡೋದು, ಭೂಮಿ ಇಲ್ಲದೆ ಹೋದು. ಈಗ ಅವ್ರ ಸ್ಥಿತಿಗತಿಗಳು, ಈಗ ನಮ್ಮದ್ರಲ್ಲಿ ಒಂದು ಅರ್ಧ ಎಕರೆಲಿ ಯಾರೋ ಹುಲ್ಲಾಕೊಂಡಿದ್ದಾರೆ, ಹೊಸ ಮೇಯಿಸ್ಕೊಂಡು ಜೀವನ ಮಾಡ್ತಾಯಿದ್ದಾನೆ. 1 ಲಕ್ಷ ಪೇಮೆಂಟ್ ತಗೊಳ್ತಾನೆ ಸರ್ 15 ದಿನಕ್ಕೇನೆ. ಅವನ ಸ್ಥಿತಿ ಏನಾಗಬೇಕು? ಅಲ್ಲ, ಭಾಗದ ಮಕ್ಕಳ ಭವಿಷ್ಯಕ್ಕಾಗಿ ನಾನು ಈ ಯೋಜನೆ ಮಾಡ್ತಿದ್ದೇನೆ ಅಂತ CM ಹೇಳ್ತಿರೋದು. ಈ ಭಾಗದ ಮಕ್ಕಳದ ಭವಿಷ್ಯ ಅಲ್ಲ, ಸರ್ವನಾಶ ಮಾಡೋಕ್ಕೆ ಈ ಯೋಜನೆ ಮಾಡ್ತಾ ಇರೋದು. ಆಮೇಲೆ ಈ ಭಾಗದ ನಾನೇ ಅವತ್ತಿಂದ ಮಾತಾಡಿರಲಿಲ್ಲ ನಾನು. ಸ್ವಲ್ಪ ಇವರು ನಮ್ಮ ಮಾಗಡಿ ಬಾಲಕೃಷ್ಣಣ್ಣವರು ನೆನ್ನೇನು ಸ್ವಲ್ಪ ಮಾತಾಡಿದ್ದಾರೆ. ಕೃಷ್ಣಣ್ಣ ಎಲ್ಲಿದ್ದಿ, ಬಾರಣ ಇಲ್ಲಿಗೆ ಬಂದು ನೀನು ಒಂದಿನ. ಬೇಡ ಬಾ, DC ಬರಲಿಲ್ಲ,
ಸರ್ಕಾರದ ಪ್ರತಿನಿಧಿ ಒಬ್ಬರು ಬರಲಿಲ್ಲ. ಹಳ್ಳಿಗೆ ವಿಲೇಜ್ ವಾರು ಭೂಮಿ ಕೊಡ್ತೀರಾ, ಕೊಡಲ್ವಾ? ಕಾನೂನು ಚೌಕಟ್ಟಲ್ಲಿ ಯಾರಾದರೂ ಗೌರ್ಮೆಂಟ್ ಅಧಿಕಾರಿಗಳು ಬಂದು ಗ್ರಾಮವಾರ ಮಾಡಬೇಕಾಗಿತ್ತು, ಅದನ್ನೂ ಮಾಡಿಲ್ಲ. ಆಗ ನಾವು ಕಳಿಸ್ತಂಥ ಬಾಲಕೃಷ್ಣಣ್ಣ ಅವರೇ ಒಂದು ಗ್ರಾಮಕ್ಕೆ ಬಂದು ನೋಡ್ರಪ್ಪ ನಿಮ್ಮ ಭೂಮಿ ಅಕ್ವೈರ್ ಆಯ್ತಾ ಇದೆ, ಏನು ಮಾಡೋಣ, ಏನು ಸ್ಥಿತಿ ಏನು ಅಂತ ಒಂದು ಹಳ್ಳಿಗೆ ಬಂದು, ಯಾವುದಾದ್ರು ಒಂದು ಹಳ್ಳಿಗೆ ಬಂದು ನಾನು ಹೇಳಿದ್ದೀನಿ ಅಂತ ನೀನು ಎದೆ ತಟ್ಕೊಂಡು ನೀನು ಹೇಳ್ಬಿಟ್ರೆ ನೀನು ಕರೆಕ್ಟಾಗಿ ಮಾಡಿ ಶಾಸಕ. ನೀನು ಒಂದು 26 ಊರಲ್ಲಿ ನಾನು ಪ್ರತಿ ರೈತರ ಹತ್ರನೂ ಗ್ರಾಮವಾರ ಹೋಗಿ ಮಾತಾಡಿದ್ದೀನಿ, ರೈತರ ಹತ್ರ ಅಭಿಪ್ರಾಯ ತಗೊಂಡಿದ್ದೀನಿ ಅಂತ ನೀನು ಎದೆ ತಟ್ಕೊಂಡು ಹೇಳು. ಅವತ್ತು ನೀನು ಮಾಗಡಿ ಬಾಲಕೃಷ್ಣ. ಇಲ್ಲ ಅಂದರೆ ನೀನು ಯಾವ ಕೃಷ್ಣನೋ ನಮಗೆ ಮುಂದೆ ಜನ ತೀರ್ಮಾನ ಕೊಡ್ತಾರೆ. ನಾವು ಪ್ರಾಣವನ್ನು ಬೇಕಾದರೂ ಬಿಡ್ತೇವೆ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬಿಡದಿ.